ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವಿವತ್ ಚಾನಲ್‌ಗೆ ಸ್ವಾಗತ. ಹಬ್ಬ ಬಂತು ಅಂದರೆ ಏನು ಮಿಸ್ ಆದರೂ ಒಬ್ಬಟ್ಟು ಮಾತ್ರ ಮಿಸ್ ಆಗಲ್ಲ. ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಶೇಂಗಾ ಒಬ್ಬಟ್ಟು ಅಂತ. ಸೊ ನಮ್ಮ ಮನೆಯಲ್ಲಿ ಕಾಯಿ ಒಬ್ಬಟ್ಟು ಮಾಡಿದ್ವಿ. ಅದು ಹೇಗೆ ಮಾಡಿದ್ವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಪ್ಯಾನಿಗೆ 1/4 ಪಾವು ಬೆಲ್ಲ ಹಾಕ್ಕೊಂಡ್ವಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊತಾ ಇದ್ದೀವಿ. ಸೊ ಚೆನ್ನಾಗಿ ಬೆಲ್ಲ ಕರಗಿ ಪಾಕ ಥರ ಆಗಬೇಕು ಈ ಥರ. ಸೊ ಇದಕ್ಕೆ ನಾವು 2 ಮೀಡಿಯಮ್ ಸೈಜ್ ತೆಂಗಿನಕಾಯಿನ ತುರ್ಕೊಂಡು ಅದನ್ನು ಒಂದು ಸ್ವಲ್ಪ ಮಿಕ್ಸಿಲಿ ಆಡಿಸ್ಕೊಂಡಿದ್ದೀವಿ. ಸೊ ದಪ್ಪ ಗಂಟೇನು ಇರಬಾರ್ದು ಅಂತ. ಸೊ ಇದು ಹಾಕೊಂಡ್ಮೇಲೆ ಚೆನ್ನಾಗಿ ಕೈ ಆಡಬೇಕು, ಇಲ್ಲಾಂದರೆ ತಳ ಹೊತ್ತೋಗುತ್ತೆ. ಎಲ್ಲಿವರೆಗೂ ಅಂದರೆ ಕಾಯಿ ತುರಿ ಆ ಬೆಲ್ಲದಲ್ಲಿದ್ದಂಥ ನೀರಿನ ಅಂಶ ಪೂರ್ತಿ ಹೋಗೋವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಸೊ ಇವಾಗ ನೋಡ್ಬೋದು ಒಂದು ಸ್ವಲ್ಪನೂ ನೀರಿನ ಅಂಶ ಇಲ್ಲ ಇದರಲ್ಲಿ. ಸೊ ಇವಾಗ ಪಾಕ ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀವಿ. ಸೊ ನೀವು ಅವತ್ತೇ ಮಾಡಿಕೊಂಡು ತಿನ್ಬೋದು. ಸೊ ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋತಾ ಇದ್ದೀವಿ. ನಿಮಗೆ ಬೇಕಾದಾಗ ಕನಕ ಕಲಿಸ್ಕೊಂಡು ಮಾಡ್ಕೋಬೋದು. ಸೊ ಇವಾಗ ಕನಕಕ್ಕೆ ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಸಾಫ್ಟ್ ಟೆಕ್ಸ್ಚರ್ ಇರಬೇಕು, ಎಣ್ಣೆ ಚೆನ್ನಾಗಿ ಹಾಕಿರಬೇಕು. ಸೊ ಇದು ಒಂದು 5ರಿಂದ 6 ಗಂಟೆ ನೆನಿಬೇಕು, ಹಾಗೆ ಮಾಡೋಕ್ಕಾಗಲ್ಲ. ಸೊ 5ರಿಂದ 6 ಗಂಟೆ ನೆನೆದ ಮೇಲೆ ಅದು ಇನ್ನೂ ಸಾಫ್ಟ್ ಆಗುತ್ತೆ. ಸೊ ಆಗ ಅದನ್ನು ಅರೆದ್ಬಿಟ್ಟು ಅದರೊಳಗಡೆ ಹೂರಣ ಇಟ್ಟು ಒಬ್ಬಟ್ಟಿನ ಶೇಪಲ್ಲಿ ತಟ್ಟಿ ಸೊ ಎರಡೂ ಕಡೆ ಚೆನ್ನಾಗಿ ಬೇಯಿಸಿದ್ರೆ ಒಬ್ಬಟ್ಟು ರೆಡಿ ಆಗುತ್ತೆ. ಎಷ್ಟು ಈಸಿ ಇತ್ತಲ್ವ ರೆಸಿಪಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.